ಮಕ್ಕಳೇ, ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಗೊತ್ತಾ? ನಿಮಗೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಬರೋ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ನಿಮಗೆ ಅನಿಸ್ತಿರ್ಬೇಕಲ್ಲ, ಇಷ್ಟೊಂದು ಚಾಪ್ಟರ್ಸ್ ಇದೆಯಪ್ಪ, ಇಷ್ಟೊಂದು ಟಾಪಿಕ್ಸ್ ಇದೆ, ಇಷ್ಟೊಂದು ಕ್ವೆಶ್ಚನ್ಸ್ ಇದೆ, ಎಷ್ಟು ಅಂತ ಓದ್ಬೇಕು, ಆ ಸಬ್ಜೆಕ್ಟ್ ಓದ್ಬೇಕು, ಅದ್ರ ಜೊತೆ ಮ್ಯಾಥ್ಸ್, ಅಯ್ಯೋ ಕಷ್ಟ ಅಂತ ನಿಮಗೆ ಅನಿಸ್ತಾ ಇರ್ಬೇಕಲ್ಲ. ನಾನ್ ನಿಮ್ಗೆ ಚಾಪ್ಟರ್ಸ್ ನ ಸಿಂಪ್ಲಿಫೈ ಮಾಡ್ಕೊಡ್ತೀನಿ. ಅಂದ್ರೆ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಯಾವ ಕಾನ್ಸೆಪ್ಟ್ ಬರ್ಬೋದು, ಯಾವ ತರ ಕ್ವೆಶ್ಚನ್ ಬರ್ಬೋದು ಅಂತ ಹೇಳ್ತಾ ಇದೀನಿ. ಆಲ್ರೆಡಿ ನಾವು LBA ಮಾಡ್ತಾ ಇದೀವಿ, ಮಾಡೆಲ್ ಪೇಪರ್ಸು ಡಿಸ್ಕಸ್ ಮಾಡ್ತಾ ಇದೀವಿ, ಲೈವ್ ಸೆಷನ್ ನಡೀತಾ ಇದೆ. ಅದನ್ನ ನೀವು ನೋಡಿದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಅತಿ ಹೆಚ್ಚು ಕ್ವೆಶ್ಚನ್ಸ್ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೊಂದು ಹಿಂಟ್ ಸಿಗುತ್ತೆ ಯಾವ ತರ ಕ್ವೆಶ್ಚನ್ಸ್ ಬರ್ಬೋದು ಅಂತ. ಅದೇ ಒಂದು ಮಾದರಿನ ಇಟ್ಕೊಂಡು ನಿಮಗೆ ಪ್ರತಿ ಟಾಪಿಕಲ್ಲೂ ಪ್ರತಿ ಚಾಪ್ಟರ್ ಅಲ್ಲಿ ಯಾವ್ಯಾವ ಟಾಪಿಕ್ ಇದೆ ಅಂತ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮಗೆ ಪರ್ಫೆಕ್ಟ್ ಸ್ಕೋರ್ ಬಂದೇ ಬರುತ್ತೆ ಈ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ. ಈ ಟಾಪಿಕ್ಸ್ ನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಸ್ಕೋರ್ ತಗೊಂಡ್ ಬರ್ತೀರಾ. ಜಾಸ್ತಿ ಟೈಮ್ ಇಲ್ಲ ನಿಮ್ಮ ಹತ್ರ, ಗೊತ್ತು, ಪ್ರಿಪರೇಟರಿ ಎಕ್ಸಾಮ್ಗೆ. ಟಾಪಿಕ್ ವೈಸ್ ಮಾಡ್ತಾ ಹೋಗಿ. ನಿಮ್ಮ ಪ್ಲಾನ್ ಇರಲಿ, ಒಂದು ಸ್ಟಡಿ ಪ್ಲಾನು, ಅದ್ರ ಮೇಲೆ ಈ ಟಾಪಿಕ್ಸ್ ಫೋಕಸ್ ಮಾಡಿ ಸ್ಟಡಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಚಾಪ್ಟರು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗಿದೆ ರಿಯಲ್ ನಂಬರ್ಸ್. ಅದರಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಥಿಯರಮ್ ಏನಿದೆಯಲ್ಲ ನಿಮ್ಮ ಹತ್ರ, ಅದು ಸ್ಟೇಟ್ಮೆಂಟ್ ಒಂದು ನಿಮಗೆ ಗೊತ್ತಿರಲಿ. 1 ಮಾರ್ಕ್ಸ್ಗೆ ನಿಮಗೆ ಅದನ್ನ ಕೇಳ್ತಾರೆ. ಆಮೇಲೆ HCF LCM ಪ್ರೈಮ್ ಫ್ಯಾಕ್ಟರೇಷನ್ ಗೊತ್ತಿರಬೇಕು. HCF LCM ನಡುವೆ ರಿಲೇಷನ್ ಗೊತ್ತಿರಬೇಕು. HCF ಇಂಟು LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಎರಡು ನಂಬರ್ಗಳ ಮೊತ್ತ, ಎರಡು ನಂಬರ್ಗಳ ಗುಣಲಬ್ಧ HCF ಮತ್ತೆ LCM ನ ಗುಣಲಬ್ಧ ಆಗಿರುತ್ತೆ. ಅದು ನಿಮಗೆ ಗೊತ್ತಿರಲಿ ರಿಲೇಷನ್. ಅದ್ರ ಮೇಲೆ ವರ್ಡ್ ಪ್ರಾಬ್ಲಮ್ಸ್ ಕೇಳಿದ್ದಾರೆ, ಬಟ್ ತುಂಬಾ ಕಮ್ಮಿ ಕೇಳಿದ್ದಾರೆ. ಆಮೇಲೆ ಇರ್ರಾಷನಾಲಿಟಿ ಪ್ರೂವ್ ಮಾಡ್ಲಿಕ್ಕೆ ಬರಬೇಕು. √2 ಇರ್ಬೋದು, √3 ಇರ್ಬೋದು, ಅಥವಾ 2 + √3 ಆ ತರ ಕ್ವೆಶನ್ಸ್ ನಿಮಗೆ ಬರುತ್ತೆ. ಇದು ಪ್ರೂಫ್ ಏನಿದೆಯಲ್ಲ ಅದನ್ನ ಲೈನ್ ಬೈ ಲೈನ್ ನೀಟಾಗಿ ಬರೀರಿ, ಫುಲ್ ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಎರಡನೇ ಚಾಪ್ಟರು ಪಾಲಿನಾಮಿಯಲ್ಸ್ ಅಲ್ಲಿ ಝೀರೋಸ್ ಹೆಂಗ್ ಕಂಡುಹಿಡಿಬೇಕಂತ ಗೊತ್ತಿರಬೇಕು. ಝೀರೋ ಅಂದ್ರೆ ಏನಂತ ಗೊತ್ತಿರಬೇಕು. ಗ್ರಾಫ್ ಗೊತ್ತಿರಲಿ, ಅಂದ್ರೆ ಯಾವ ತರ ಗ್ರಾಫ್ ಕೊಟ್ಟಾಗ ಝೀರೋ ಹೆಂಗ್ ರೆಕಗ್ನೈಸ್ ಮಾಡಬೇಕು ಅಂತ. ಸೊ ಈ ತರ ಗ್ರಾಫ್ ಇದ್ದಾಗ, ರೈಟಾ, ಸೊ ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲಿ ಕಟ್ ಆಗ್ತಿದೆ ನೋಡಿ, ಅದು ನಿಮ್ ಝೀರೋ ಆಗಿರುತ್ತೆ. ಎಷ್ಟು ಝೀರೋಸ್ ಬರುತ್ತೆ, ಯಾವ ಡಿಗ್ರಿ ಪಾಲಿನಾಮಿಯಲ್, ಅದೆಲ್ಲ ಬೇಸಿಕ್ ಗೊತ್ತಿರಲಿ. ಝೀರೋ ಮತ್ತೆ ಕೋಎಫಿಷಿಯಂಟ್ಸ್ ಮೇಲೆ ರಿಲೇಷನ್ ಗೊತ್ತಿರಲಿ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಈ ರಿಲೇಷನ್ ನಿಂಗೆ ಗೊತ್ತಿರಬೇಕು. ಆಮೇಲೆ ಝೀರೋಸ್ ಕೊಟ್ಟಾಗ ಅಥವಾ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಕೊಟ್ಟಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೆಂಗ್ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು. ಪ್ರಾಕ್ಟೀಸ್ ಮಾಡಿ, ಈಸಿ ಇದೆ, ಕಷ್ಟ ಇಲ್ಲ. ಫ್ಯಾಕ್ಟರೈಸೇಷನ್ ಗೊತ್ತಿರಲಿ. ಝೀರೋಸ್ ಕಂಡುಹಿಡಿಯಕ್ಕೆ ಫ್ಯಾಕ್ಟರೈಸೇಷನ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಬಂದು, ಇದಕ್ಕಿಂತ ಮುಂಚೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ನೋಡಿ, ಪಾಲಿನಾಮಿಯಲ್ಸ್ ಬಂದ್ರೆ ಇದು ಕೂಡ ಬರುತ್ತೆ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ನಿಮ್ಗೆ ಗೊತ್ತಾ, ಪಾಲಿನಾಮಿಯಲ್ ಅಲ್ಲಿ ಇದೆ, ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಇದೆ. ಡಿಫರೆನ್ಸ್ ಏನಂದ್ರೆ ಇಸ್ ಈಕ್ವಲ್ ಟು 0 ಬರುತ್ತೆ. ರೂಟ್ಸ್ ಬಗ್ಗೆ ನೋಡಿದೀವಿ ಆಲ್ರೆಡಿ. ಇಲ್ಲಿ ಕೂಡ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಕೇಳೋ ಚಾನ್ಸಸ್ ಇದೆ. ಫ್ಯಾಕ್ಟರೈಸೇಷನ್ ನಿಮಗೆ ಬರಬೇಕು. ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಇರ್ಬೋದು, ಅಥವಾ ಯಾವ್ದಾದ್ರು ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಇರ್ಬೋದು. ನೇಚರ್ ಆಫ್ ರೂಟ್ಸ್ b² - 4ac ಡಿಸ್ಕ್ರಿಮಿನೆಂಟ್, ಇದು ನಿಮಗೆ ಗೊತ್ತಿರಬೇಕು. 0 ಇದ್ರೆ ಏನಾಗುತ್ತೆ, ಅಥವಾ ಗ್ರೇಟರ್ ದೆನ್ 0 ಇದ್ರೆ ಏನಾಗುತ್ತೆ, ಇದು ನಿಮಗೆ ಗೊತ್ತಿರಬೇಕು. ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆನಾ? ನೇಚರ್ ಆಫ್ ರೂಟ್ಸ್ ಮೇಲೆ ಕ್ವೆಶ್ಚನ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ 2 ಮಾರ್ಕ್ಸ್ಗೆ. ಓಕೆ, ಇವಾಗ ಬರ್ತಾ ಇದ್ದೀನಿ ಥರ್ಡ್ ಚಾಪ್ಟರ್ಗೆ. ಗ್ರಾಫ್ ಹಾಕಕ್ ಗೊತ್ತಾಗಬೇಕು, ಯಾಕಂದ್ರೆ 4 ಮಾರ್ಕ್ಸಿನ ಕ್ವೆಶ್ಚನ್ ಫಿಕ್ಸ್ ಇದೆ ಗ್ರಾಫ್ ಅಲ್ಲಿ, ರೈಟ್. ಆಮೇಲೆ ಲೈನ್ಸ್ ಮತ್ತೆ ಎಷ್ಟು ಸೊಲ್ಯೂಷನ್ ಇದೆ, ಲೈನ್ಸ್ ಮತ್ತೆ ಅದಕ್ಕೆ ಎಷ್ಟು ಸೊಲ್ಯೂಷನ್ ಇದೆ ಗೊತ್ತಿರಲಿ. ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್, ಅದ್ರ ಸೊಲ್ಯೂಷನ್ ಎಷ್ಟು, ಅದ್ರದ್ದು ರೇಷಿಯೋ ಏನ್ ಬರುತ್ತೆ ಅದು ನಿಮಗೆ ಗೊತ್ತಿರಲಿ. ಯಾಕಂದ್ರೆ ಅದನ್ನ 1 ಮಾರ್ಕ್ ಪ್ರಶ್ನೆಯಲ್ಲಿ ನಾವು ನೋಡಿದೀವಿ, ಸಾಲ್ವ್ ಕೂಡ ಮಾಡಿದೀವಿ. ಮಾಡೆಲ್ ಪೇಪರ್ ಅಲ್ಲಿ ಇದೆ, LBL ಕೂಡ ಇದೆ. ಕರೆಕ್ಟ್ ಆಗಿ ನೋಡ್ಕೊಂಡು ಸಾಲ್ವ್ ಮಾಡಿ. ಸೊಲ್ಯೂಷನ್ ಆಫ್ ದ ಇಕ್ವೇಶನ್, ಎಲಿಮಿನೇಷನ್ ಮೆಥಡು ಕೇಳ್ತಿದ್ರೆ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ, ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಿಕ್ಸ್ಡ್ ಕ್ವೆಶನ್ಸ್ ಇದೆ ಈ ಚಾಪ್ಟರ್ ನಿಂದ, ಈಸಿಯಾಗಿ ಸ್ಕೋರ್ ಮಾಡಿ. ಮುಂದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ನಿಮಗೆ ಬೇಸಿಕ್ ಎಲ್ಲ ಗೊತ್ತಿರಲಿ. ಫಸ್ಟ್ ಟರ್ಮ್, ಕಾಮನ್ ಡಿಫರೆನ್ಸ್, nth ಟರ್ಮ್ ಅಂದ್ರೆ ಏನು, ಜನರಲ್ ಫಾರ್ಮ್ ಗೊತ್ತಿರಲಿ, ಸಮ್ ಆಫ್ n ಟರ್ಮ್ಸ್ ಗೊತ್ತಿರಲಿ. ಇವೆಲ್ಲ ಬೇಸಿಕ್ ಕ್ವೆಶನ್ಸ್ ನೀಟಾಗಿ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ, ಅಥವಾ ಜನರಲ್ ಫಾರ್ಮ್ ಆಫ್ AP ಒಂಥರ ಕ್ವೆಶನ್ಸ್ ನೋಡಿದೀರಾ. 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್, 5 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಮೇಲೆ ಕ್ವೆಶನ್ ಕೊಟ್ಟಿದ್ದಾರೆ. ಅದನ್ನ ನೀವು ಒಂದ್ಸಾರಿ ಮಾಡೆಲ್ ಪೇಪರ್ ಅಲ್ಲಿ ಮತ್ತೆ
LBನಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ ಒಂದ್ಸರಿ, ಮಾಡೆಲ್ ಪೇಪರಲ್ಲಿನೇ ನಾನು ಸಾಲ್ವ್ ಮಾಡಿದ್ದು. ಕರೆಕ್ಟಾಗಿ ನೋಡ್ಕೊಳ್ಳಿ, ಮಾಡೆಲ್ ಪೇಪರ್ ಲೈವ್ ಸೆಷನ್ಸ್ನ ಅಟೆಂಡ್ ಮಾಡಿ, ಅವನ್ನ ನೀವು ಪ್ರಾಕ್ಟೀಸ್ ಮಾಡಕ್ಕೆ ನಿಮಗೆ ಈಸಿ ಆಗುತ್ತೆ. LBದಲ್ಲಿ ಕೂಡ ಮಾಡಿದ್ದೀನಿ ಒಂದ್ಸರಿ, ನೋಡ್ಕೊಳ್ಳಿ ಆಯ್ತಾ. ಇದ್ರ ಮೇಲೆ ರೇಷಿಯೋಸ್ ಅಂತೆ, ರಿಲೇಷನ್ ಅಂತೆ, ಸಮ್ ಅಂತೆ, ಪ್ರಾಡಕ್ಟ್ ಅಂತೆ, ಈ ಥರ ಕ್ವೆಶನ್ಸ್ ಕೇಳಿದ್ದಾರೆ. ಅದೇ ಥರ ಕ್ವೆಶನ್ಸ್ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಜೆನೆರಿಕ್ ಆಗಿ 3 ಫಾರ್ಮುಲಾನೇ, 2 ಫಾರ್ಮುಲಾ ಇರೋದು. ಆ 2 ಫಾರ್ಮುಲಾನಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಕೇಳಿದ್ದಾರೆ. ಮಿಸ್ಸಿಂಗ್ ಟರ್ಮ್, nth ಟರ್ಮ್, 14th ಟರ್ಮ್, ಆ ಥರ ಎಷ್ಟನೇ ಪದ ಅದೆಲ್ಲ ಕೇಳ್ತಾ ಇರ್ತಾರೆ. ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ವೆಶನ್ ಓದೋದ್ರಲ್ಲಿ ಇರುತ್ತೆ ಮಕ್ಕಳೇ ಈ ಚಾಪ್ಟರ್ಗೆ. ಓಕೆ, ಜಾಸ್ತಿ ಏನು ಕಷ್ಟ ಇರಲ್ಲ, ಫಾರ್ಮುಲಾಸ್ ಬರೀಬೇಕು. ಟ್ರಯಾಂಗಲ್ ಚಾಪ್ಟರಿಂದ ಪ್ರೂಫ್ ಕಂಪಲ್ಸರಿ ಇದೆ 4 ಮಾರ್ಕ್ಸ್ಗೆ. ಥೇಲ್ಸ್ ಥಿಯರಮ್ ಕೇಳ್ಬೋದು, ಅಥವಾ ಯಾವುದಾದ್ರೂ ಕ್ರೈಟೀರಿಯಾ ಪ್ರೂವ್ ಮಾಡಿ ಅಂತ ಕೇಳ್ಬೋದು. ಅಥವಾ ಕ್ವೆಶನ್ ಇರುತ್ತೆ, ನೀವು ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡೋಳಿ. ಟ್ರಿಪಲ್ ಎಸ್, SAS ಈ 3 ಪ್ರಾಕ್ಟೀಸ್ ಮಾಡಿ, ಥೇಲ್ಸ್ ಥಿಯರಮ್ ಒಂದು ಪ್ರಾಕ್ಟೀಸ್ ಮಾಡಿ. ಇವು 4 ಪ್ರಾಕ್ಟೀಸ್ ಮಾಡಿದ್ರೆ ಪ್ರೂಫ್ ಗ್ಯಾರಂಟಿ ಇದೆ. ಎಲ್ಲ ಕ್ವೆಶನ್ ಪೇಪರಲ್ಲೂ ನೋಡಿದೀನಿ, ಪ್ರೂಫ್ ಗ್ಯಾರಂಟಿ ಇದೆ. ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮಾರ್ಕ್ಸ್ ನಿಮ್ಮ ಜೇಬ್ಗೆ. ಓಕೆನಾ? ಅದನ್ನ ಬಿಟ್ಟರೆ ನಿಮಗೆ 3 ಮಾರ್ಕ್ಸ್ಗೆ ಮತ್ತೆ ಇನ್ನೊಂದು ಟ್ರಯಾಂಗಲ್ ಕ್ವೆಶನ್ ಬರುತ್ತೆ. ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಕ್ವೆಶನ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. LB ಮಾಡೆಲ್ ಪೇಪರ್ ಕೂಡ ಮಾಡಿ, ಸಾಕಷ್ಟು ಕ್ವೆಶನ್ಸ್ ಇದೆ. ಕಾನ್ವರ್ಸ್ದು ಪ್ರೂಫ್ ಕೇಳಲ್ಲ. ಥೇಲ್ಸ್ ಥಿಯರಮ್ ಕಾನ್ವರ್ಸ್ದು ಯೂಶಲಿ ಅಪ್ಲಿಕೇಶನ್ ಅಂದರೆ 1 ಮಾರ್ಕಲ್ಲಿ 2 ಮಾರ್ಕಲ್ಲಿ 1 ಮಾರ್ಕ್ ಕ್ವೆಶನಲ್ಲಿ ಕೇಳೋ ಚಾನ್ಸಸ್ ಇದೆ ಇದ್ರದ್ದು. ಓಕೆ, ಥೇಲ್ಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ಬರೆಯೋದು. ಕೋಆರ್ಡಿನೇಟ್ ಜಾಮೆಟ್ರಿಲಿ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಬೇಸಿಕ್ ಆಗಿ ಗೊತ್ತಿರುತ್ತೆ ನಿಮಗೆ. ಡಿಸ್ಟೆನ್ಸ್ ಫಾರ್ಮುಲಾ ತಗೊಂಡ್ರೆ ಈಕ್ವಿಡಿಸ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಏನು, ಆ ರಿಲೇಷನ್ ಮೇಲೆ ಮಿಸ್ಸಿಂಗ್ ಪಾಯಿಂಟ್ಸ್ ಕೇಳ್ಬೋದು. ಆಮೇಲೆ ಪಾಲಿಗನ್ಸು, ಸ್ಕ್ವೇರು, ರೋಂಬಸ್ಸು, ಪ್ಯಾರಲೋಗ್ರಾಮು, ಈ ಥರ ಕ್ವೆಶನ್ಸ್ ಬರುತ್ತೆ. ಆಮೇಲೆ ಕೊಲಿನಿಯರ್ ಪಾಯಿಂಟ್ಸ್ ಇದ್ದಾಗ ಡಿಸ್ಟೆನ್ಸ್ ನಲ್ಲಿ ಏನು ರಿಲೇಷನ್ ಇರುತ್ತೆ ಅದು ಒಂದು. ಆಮೇಲೆ ಸೆಕ್ಷನ್ ಫಾರ್ಮುಲಾ ತಗೊಂಡ್ರೆ, ಮಿಡ್ ಪಾಯಿಂಟ್ ಫಾರ್ಮುಲಾ ತಗೊಂಡ್ರೆ ಅಲ್ಲಿನೂ ರೇಷಿಯೋ ಕೊಟ್ಟು ಕೋಆರ್ಡಿನೇಟ್ಸ್ ಕೇಳ್ತಾ ಇದ್ದಾರೆ, ಇಲ್ಲಾಂದ್ರೆ ಕೋಆರ್ಡಿನೇಟ್ಸ್ ಕೊಟ್ಟು ರೇಷಿಯೋ ಕೇಳ್ತಾ ಇದ್ದಾರೆ. ಆ ಥರ ಕ್ವೆಶನ್ ಅಂತೂ ಇದೆ, ಪ್ರಾಕ್ಟೀಸ್ ಮಾಡಿದ್ದೀವಿ. ವರ್ಟಿಸಸ್ ಆಫ್ ಪ್ಯಾರಲೋಗ್ರಾಮ್ ಕೊಟ್ಟಾಗ ಯಾವುದೋ ಒಂದು ಪಾಯಿಂಟ್ ಮಿಸ್ಸಿಂಗ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಮಿಸ್ಸಿಂಗ್ ವರ್ಟೆಕ್ಸ್ ಕಂಡಿಡಿ ಅಂತ ಹೇಳಿದ್ದಾರೆ. ಮಿಡ್ ಪಾಯಿಂಟ್ ಫಾರ್ಮುಲಾನೇ ನೀವು ಯೂಸ್ ಮಾಡ್ಕೊಂಡು ಮಾಡಿ. ಓಕೆನಾ? ಸೊ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ಹೋದ್ರೆ, ಸ್ವಲ್ಪ ಲೆಂದಿಯಾಗಿ ಹೋದ್ರು, ಟ್ರಯಾಂಗಲು, ಮಿಡ್ ಪಾಯಿಂಟು ಅದು ಇದು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆರೈಟಿ ಮಾಡಿದ್ರೆ ನಿಮಗೆ ಬಂದೇ ಬರುತ್ತೆ ಆನ್ಸರು. ನೆಕ್ಸ್ಟು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಲಿ ರೇಷಿಯೋಸ್ ಗೊತ್ತಿರಲಿ, ಆಂಗಲ್ಸ್ ಗೊತ್ತಿರಲಿ, ಐಡೆಂಟಿಟೀಸ್ ಎಲ್ಲ ಗೊತ್ತಿರಲಿ. ಓಕೆ, ಪ್ರೂಫ್ ಬೇಸ್ಡ್ ಕ್ವೆಶನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಅದನ್ನ ನೋಡ್ಕೊಂಡು ನೀಟಾಗಿ ಸಾಲ್ವ್ ಮಾಡಿ, ಜಾಸ್ತಿ ಏನು ಕಷ್ಟ ಆಗಲ್ಲ. ರಿಲೇಷನ್ ಸ್ವಲ್ಪ ನೆನ್ಪಿಟ್ಕೊಂಡು, ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫೋಕಸ್ ಇರಲಿ. ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀರಾ, ಭಯ ಪಡಬೇಡಿ. ರೇಷಿಯೋಸ್ ಮತ್ತು ಆ್ಯಂಗಲ್ಸ್ಗೆ ಶಾರ್ಟ್ಕಟ್ ನಾನು ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆನಾ? ರೈಟ್. ಮುಂದೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಕಂಡಿಡಿರಿ ಅಂತ ಕೊಡ್ತಾ ಇದ್ದಾರೆ. ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್ ಡಿಫ್ರೆನ್ಸ್ ನಿಮಗೆ ಗೊತ್ತಿರಲಿ. ಶಿಪ್ಪು ಒಂದೇ ನಡುವೆ ಒಂದು ಲೈಟ್ ಹೌಸು, 2 ಕಡೆ ಶಿಪ್ಪು ಅಥವಾ ಒಂದೇ ಕಡೆ ಶಿಪ್ಪು, ಕಾರು ಮುಂದೆ ಹೋಗ್ತಾ ಇದೆ, ಸ್ಪೀಡ್ ಎಷ್ಟು, ಡಿಸ್ಟೆನ್ಸ್ ಎಷ್ಟು, ಆ ಥರ ಕೇಳ್ತಾ ಇದ್ದಾರೆ. ಒಂದ್ಸಲ ಆ ಥರ ಕ್ವೆಶನ್ಸ್ ನೋಡ್ಕೊಳ್ಳಿ. 2 ಪಾಯಿಂಟ್ಸ್ ನಡುವಿನ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ, ಹೈಟ್ ಕೇಳ್ತಾ ಇದ್ದಾರೆ, 2 ಟವರ್, ಒಂದು ಬಿಲ್ಡಿಂಗು, ಒಂದು ಟವರು, ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಅದು ನಿಮಗೆ ಹೆಂಗೆ ಟ್ರಯಾಂಗಲ್ ಐಡೆಂಟಿಫೈ ಆದರೆ ಸಾಕು, ನಿಮಗೆ ಕ್ವೆಶನ್ ಸಾಲ್ವ್ ಮಾಡ್ಲಿಕ್ಕೆ ಇದು ಬರುತ್ತೆ. ಟ್ರಯಾಂಗಲ್ ಐಡೆಂಟಿಫೈ ಮಾಡಬೇಕಂದ್ರೆ ನೀವು ಆ್ಯಂಗಲ್ ಪಿಕ್ ಮಾಡಿ ತಕ್ಷಣ ನಿಮಗೆ ಟ್ರಯಾಂಗಲ್ ಸಿಕ್ಕೇ ಸಿಗುತ್ತೆ. ಜಾಸ್ತಿ ಟಫ್ ಇಲ್ಲ ಇದು. ಓಕೆ, ಮುಂದೆ ನೋಡಿ, ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಟ್ಯಾಂಜೆಂಟ್, ರೈಟಾ, ಅದ್ರ ಮೇಲೆ ಥಿಯರಮ್ ಇದೆ. ಆಮೇಲೆ ಅಂದ್ರೆ ಈಕ್ವಲ್ ಟ್ಯಾಂಜೆಂಟ್ಸ್ ಥಿಯರಮ್ ಇದೆ. ಆಮೇಲೆ ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್, ಇವೆರಡರಲ್ಲಿ ಒಂದು ಪ್ರೂಫ್ ಕೇಳಿದ್ದಾರೆ ಕ್ವೆಶನ್ ಪೇಪರ್ ಅಲ್ಲಿ, ಪ್ರಾಕ್ಟೀಸ್ ಮಾಡಿ. ಆಮೇಲೆ ಪ್ರೂಫ್ ಬಿಟ್ರೆ ಯಾವ್ದಾದ್ರು ಮಿಸ್ಸಿಂಗ್ ವ್ಯಾಲ್ಯೂ ಕಂಡಿಡಿರಿ, ಲೆಂತ್ ಆಫ್ ಟ್ಯಾಂಜೆಂಟ್ ಕಂಡಿಡಿರಿ, ಅಥವಾ ಆಂಗಲ್ ರೇಷಿಯೋಸ್, ಆಂಗಲ್ ರಿಲೇಷನ್ ಗೊತ್ತಿದೆಯಲ್ಲ, ಸೆಂಟರ್ ಅಲ್ಲಿ ಇರೋ ಮತ್ತೆ ಎಕ್ಸ್ಟರ್ನಲ್ ಪಾಯಿಂಟ್ ಇರೋ 2 ಆಂಗಲ್ಸ್ ಸಪ್ಲಿಮೆಂಟ್ರಿ ಇದೆ. ಸೊ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟೇಟ್ಮೆಂಟ್ ಇದೆ. ಎಕ್ಸಸೈಸ್ ಅಲ್ಲಿ ಒಂದು ಪ್ರೂಫ್ ಅಂತ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ನ ನೀವು ನೀಟಾಗಿ ಓದಿ ಬರ್ಕೊಳ್ಳಿ. ಒಂದ್ ಕಡೆ ಎಲ್ಲಾ ಥಿಯರಮ್ಸ್ ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸ್ಟೇಟ್ಮೆಂಟ್ ಕರೆಕ್ಟ್ ಬರಿಬೇಕು. ಓಕೆನಾ? ಇದಿಷ್ಟಾಯ್ತು. ಆಮೇಲೆ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಬಂದ್ರೆ ಲೆಂತ್ ಆಫ್ ಆರ್ಕು, ಏರಿಯಾ ಆಫ್ ದ ಸೆಕ್ಟರ್ ಗೊತ್ತಿರಬೇಕು, ಪೆರಿಮೀಟರ್ ಆಫ್ ಸೆಕ್ಟರ್ ಗೊತ್ತಿರಬೇಕು, ಸೆಗ್ಮೆಂಟ್ ಏರಿಯಾ ಗೊತ್ತಿರಬೇಕು. ಸ್ವಲ್ಪ ಜಾಸ್ತಿ ಎಕ್ಸ್ಟೆನ್ಸಿವ್ ಹೋದ್ರೆ, ಜಾಸ್ತಿ ಲೆಂದಿ ಮಾಡಕ್ ಹೋದ್ರೆ ಒಂದು ಸ್ಕ್ವೇರೋ, ಟ್ರಯಾಂಗಲ್ ಏನೋ ಕೊಟ್ಟು ಈ ಮಿಸ್ಸಿಂಗ್ ಏರಿಯಾ ಏನು, ಮಿಸ್ಸಿಂಗ್ ಪೆರಿಮೀಟರ್ ಏನು, ಶೇಡೆಡ್ ಏರಿಯಾ ಏನು, ಶೇಡೆಡ್ ಪೆರಿಮೀಟರ್ ಏನು ಅಂತ ಕೇಳೋ ಸಾಧ್ಯತೆ ಇದೆ. ನೋಡ್ಕೊಂಡು ಮಾಡಿ. ಮಾಡೆಲ್ ಪೇಪರ್ 3 ಆ ಥರ ಕ್ವೆಶನ್ಸ್ ನೋಡಿದ್ದೀವಿ. LBL ಕೂಡ ಆ ಥರ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ, ಕಷ್ಟ ಏನಿಲ್ಲ. ಇಲ್ಲಾಂದ್ರೆ ಡೈರೆಕ್ಟ್ ಫಾರ್ಮುಲಾಸ್ ಕೇಳೋ ಚಾನ್ಸಸ್ ಇದೆ 1 ಮಾರ್ಕ್ಸ್ಗೆ.
ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲೂ ಕೂಡ ಫಾರ್ಮುಲಾ ಕೇಳೋ ಚಾನ್ಸಸ್ ಇದೆ. ಕ್ಯೂಬಾಯ್ಡ್ ಕ್ವೆಶ್ಚನ್ ಬಂದ್ರೆ ತುಂಬಾ ಬೇಸಿಕ್ ಕ್ವೆಶ್ಚನ್ ಕೇಳ್ತಾರೆ, ಕನ್ವರ್ಷನ್ ಕಾಂಬಿನೇಷನ್ ಇದೆ. ಅದನ್ನ ಬಿಟ್ರೆ ಮಿಕ್ಸ್ಡ್ ಫಿಗರ್ಸ್ ಕಾಂಬಿನೇಷನ್ ಅಲ್ಲಿ ಸಿಲಿಂಡರ್ ಕೋನು, ಸಿಲಿಂಡರ್ ಹೆಮಿಸ್ಪಿಯರು ಅಥವಾ ಹೆಮಿಸ್ಪಿಯರ್ ಕೋನು, ಈ ತರ ಮಿಕ್ಸ್ಡ್ ಕ್ವೆಶ್ಚನ್ಸ್ ಇದೆ. ವಾಲ್ಯೂಮ್ ಮತ್ತೆ ಕೆಪಾಸಿಟಿ ಕೂಡ ಕನ್ವರ್ಷನ್ ಇದೆ, ಅಂದ್ರೆ ಸೆಂಟಿಮೀಟರ್ ಕ್ಯೂಬ್ ಇಂದ ಲೀಟರ್ಗೆ, ಮೀಟರ್ ಕ್ಯೂಬ್ ಇಂದ ಲೀಟರ್ಗೆ, ಅದು ಕೂಡ ಕ್ವೆಶ್ಚನ್ಸ್ ನೋಡಿದ್ದೀವಿ. ಆ ಕನ್ವರ್ಷನ್ ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಒಂದು ಶಾರ್ಟ್ ಟ್ರಿಕ್ ಅಂದ್ರೆ ಮೆಮರಿಗೆ ಒಂದು ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನ ನೀವು ನೋಡ್ಕೊಳ್ಳಿ. ಈ ತರ ಯಾವ್ದು ಮೆಮರಿಲಿ ಇರ್ಬೇಕಲ್ಲ, ನಿಮ್ಮ ಕಣ್ಣು ಮುಂದೆ ಪಿಕ್ಚರ್ ಆಗಿರ್ಬೇಕು. ಒಂದ್ ಶೀಟ್ ಅಲ್ಲಿ ಬರೆದ್ಬಿಟ್ಟು ಅಂಟಿಸ್ಕೊಂಡ್ಬಿಡಿ ಎಲ್ಲಾದ್ರೂ, ಅಥವಾ ನಿಮ್ ಕಣ್ಣಿಗೆ ಕಾಣೋಂಗ್ ಇಟ್ಕೊಳ್ಳಿ. ನೋಡ್ತಾ ಇದ್ರೆ ನೀವು ಕರೆಕ್ಟಾಗಿ ಬರೀತೀರಾ, ಕರೆಕ್ಟಾಗಿ ನೆನಪಿರುತ್ತೆ. ಓಕೆನಾ? ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಲ್ಲಿ ಇದು ಫಿಕ್ಸ್, ನಿಮಗೆ ಗೊತ್ತಿದೆ. ಮೀನ್, ಮೀಡಿಯನ್, ಮೋಡ್ ಮೂರೇ ಇರೋದು. ಈ ಮೂರಲ್ಲೂ ಕೂಡ ಮೀನ್ಗೆ 3 ಮೆಥಡ್ ಇದೆ, ಕರೆಕ್ಟಾ? 5 ಟಾಪಿಕ್ಸ್ ಇಲ್ಲಿ ನೆನ್ಪಿಟ್ಕೋಬೇಕು. ಮೀನು ಡೈರೆಕ್ಟ್ ಮೆಥಡ್, ಅಸ್ಯೂಮ್ಡ್ ಮೀನ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್, ಮೀಡಿಯನ್ ಮತ್ತೆ ಇದು ಮೋಡ್. ಇವು ಇಷ್ಟೇ ಇರೋದು, ಅದಕ್ಕಿಂತ ಜಾಸ್ತಿ ಏನು ಇಲ್ವೇ ಇಲ್ಲ ಈ ಚಾಪ್ಟರ್ ಅಲ್ಲಿ, ರೈಟ್? 6 ಕ್ವೆಶ್ಚನ್ ಬರುತ್ತೆ, ಯಾವ್ದಾದ್ರು ಒಂದು ನೀವು ಮಾಡ್ಲೇಬೇಕಲ್ಲ. ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಫಾರ್ಮುಲಾಸ್ನ ಶೀಟಲ್ಲಿ ಬರೆದು ಕಣ್ ಮುಂದೆ ಅಂಟಿಸ್ಕೊಳ್ಳಿ, ಹೋಗಂಗಿಲ್ಲ ನಿಮ್ಗೆ. ಪ್ರೊಬ್ಯಾಬಿಲಿಟಿಲಿ ಈವೆಂಟ್ಸ್ ಪ್ರಾಬಿಲಿಟಿ, ಶೋರ್ ಇವೆಂಟ್, ಇಂಪಾಸಿಬಲ್ ಇವೆಂಟ್ ಗೊತ್ತಿರಲಿ. ಇದೇನು ಬರ್ದಿದ್ದೀನಲ್ಲ, ಈ ರಿಲೇಷನ್ ನಿಮಗೆ ಗೊತ್ತಿರಲಿ. ಹ್ಯಾಪನಿಂಗ್ ಆಫ್ ಅಂದ್ರೆ ಪಿಕ್ಕಿಂಗ್ ಅ ವೈಟ್ ಬಾಲ್, ನಾಟ್ ಪಿಕ್ಕಿಂಗ್ ಅ ವೈಟ್ ಬಾಲ್, ಆ ಥರ ಕ್ವೆಶನ್ನು ನೋಡ್ಕೊಂಡು ಸಾಲ್ವ್ ಮಾಡಿ. ಡೈಸು ಕಾಯಿನ್ ಟಾಸಿಂದು ಕೂಡ ನಾನು ನಿಮಗೆ ಕ್ಲಾಸಲ್ಲೂ ಡಿಸ್ಕಸ್ ಮಾಡಿದ್ದೀನಿ, ಮಾಡೆಲ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ. ಅಷ್ಟಲ್ಲದೆ ಒಂದು ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ. ನೀವು ಈ ಟೇಬಲ್ನ ಪೇಪರಲ್ಲಿ ಶೀಟಲ್ಲಿ ಕಾಪಿ ಮಾಡಿಕೊಂಡು ಬರ್ಕೊಳ್ಳಿ. ಎಕ್ಸಾಮಲ್ಲಿ ಬಂದರೆ ಇದನ್ನ ಟೇಬಲ್ ಬರೀಲಾರ್ದೆ ಮಾತ್ರ ಕ್ವೆಶನ್ ಸಾಲ್ವ್ ಮಾಡಿಬಿಡಿ, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಬರ್ಕೊಂಡೇ ಸಾಲ್ವ್ ಮಾಡಬೇಕು, ಟೇಬಲ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅಷ್ಟೇನು ಕಷ್ಟ ಅಲ್ಲ, ಅದು ಒಂದ್ಸಲ ಗೊತ್ತಾದರೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಇದೆಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಆಯಿತು. ನಿಮಗೇನಾದರೂ ಡೌಟ್ಸ್ ಇದ್ರೆ, ನಿಮಗೇನಾದರೂ ಹೆಲ್ಪ್ ಬೇಕಾಗಿದ್ರೆ ಕಾಮೆಂಟ್ಸಲ್ಲಿ ರಿಪ್ಲೈ ಮಾಡಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಕ್ವೆಶನ್, ಶಾರ್ಟ್ ಕ್ವೆಶನ್ಸ್ನ ನಾನು ನಿಮಗೆ ಶೀಘ್ರದಲ್ಲಿ ತೊಗೊಂಬರ್ತೀನಿ ಮಕ್ಕಳೇ. ನೀವು ಪ್ರಾಕ್ಟೀಸ್ ಮಾಡಿ, ಧೈರ್ಯ ಇಟ್ಕೊಳ್ಳಿ, ನಾನು ಹೇಳಿದ ಟ್ರಿಕ್ಸ್ನ ಫಾಲೋ ಮಾಡ್ತೀರಲ್ವಾ? ಕಾಮೆಂಟಲ್ಲಿ ಹೇಳಿ, ಫಾಲೋ ಮಾಡ್ತೀವಿ ಮ್ಯಾಮ್ ಅಂತ. ನಾನು ನಿಮ್ಮ ಜೊತೆಗೆ ಇರ್ತೀನಿ, ಏನೇ ಹೆಲ್ಪ್ ಬೇಕಾದರೂ. ನಿಮಗೆ ಬೇಕಾಗಿದ್ದ ಹೆಲ್ಪ್ನ ದಯವಿಟ್ಟು ಕಾಮೆಂಟಲ್ಲಿ ಬರೀರಿ. ಸೊ ಇಲ್ಲಿಗೆ ನಾನು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಈ ಸೆಷನ್ನು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಕಾಮೆಂಟಲ್ಲಿ ನಿಮಗೆ ಬೇಕಾಗಿರೋ ಹೆಲ್ಪು, ನಿಮಗೇನು ಬೇಕು ಅಂತ ಏನೇ ಇದ್ರೂ ಕೂಡ ಕಾಮೆಂಟಲ್ಲಿ ಬರೆದು ಕೇಳಿ. ಮ್ಯಾಮ್ ನಮಗಿದನ್ನ ಕೊಡಿ ಅಂತ ಹೇಳಿ, ನಾನು ನಿಮಗೋಸ್ಕರ ಇರ್ತೀನಿ. ನಿಮಗೆ ಕ್ಲಾಸ್ ನೋಟಿಫಿಕೇಶನ್ ಬೇಕಾದಲ್ಲಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕಾದಲ್ಲಿ, ಏನೇ ಮಾಹಿತಿ ಬೇಕಾದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋನ ಪಿನ್ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಸಿಗುತ್ತೆ ಮಕ್ಕಳೇ, ಅಥವಾ ನಮ್ಮ ಚಾನಲ್ನ ಬಯೋ ಅಲ್ಲೂ ಕೂಡ ಇದೆ, ಅದನ್ನ ನೋಡಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಈ ಎಕ್ಸಾಮ್ನ ಧೈರ್ಯದಿಂದ ಏಸ್ ಮಾಡುವ, ರೈತಾ? ಸೊ ಬರೀರಿ, ರೆಡಿ ಮ್ಯಾಮ್ ಅಂತ ಹೇಳಿ, ರೆಡಿ ಮ್ಯಾಮ್ ಅಂತ ಕಾಮೆಂಟಲ್ಲಿ ಬರೀಬೇಕು ಮಕ್ಕಳೇ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.